ಎಲ್ಲರಿಗೂ ನಮಸ್ತೆ. ನಾನಿವತ್ತು ಊಟಕ್ಕೆ ಹೆಸರುಬೇಳೆ ತವೆ ಮತ್ತು ಉದ್ದಿನ ಹಪ್ಪಳದ ಕುಟ್ಟು ಬಜ್ಜಿ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ನೀವು ಖಂಡಿತ ಟ್ರೈ ಮಾಡಿ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಹೆಸರುಬೇಳೆ ತಗೊಂಡಿದ್ದೇನೆ ಇಷ್ಟು, 2 ಹಸಿಮೆಣಸು ಮತ್ತು ಇದು ಯಾವುದು ಕರಿಬೇವಿನ ಸೊಪ್ಪು. ಮೊದಲು ಹೆಸರುಬೇಳೆಯನ್ನು ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ನೀರು ಬಿಸಿಯಾಗಿದೆ. ತೊಳೆದಿಟ್ಟ ಹೆಸರುಬೇಳೆ ಹಾಕ್ತೇನೆ. 2 ವಿಸಿಲ್ ಬಂದರೆ ಸಾಕು. ಆಗಿದೆ ಇದು. ಈಗ ಇದಕ್ಕೆ ಹಸಿಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಸೇರಿಸ್ತೇನೆ. ಕುದಿಲಿ ಇದು. ಸ್ವಲ್ಪ ನೀರು ಸೇರಿಸ್ತೇನೆ. ತಂಪಕ್ಕಾದ್ಮೇಲೆ ದಪ್ಪಗಾಗ್ತದಲ್ಲ ಅದಕ್ಕೆ. ಆಗಿದೆ. ಮಧ್ಯೆ ಮಧ್ಯೆ ಸೌಟ್ ಹಾಕ್ತಾ ಇರಬೇಕು, ಯಾಕಂದರೆ ಅಡಿ ಕೂತ್ಕೊಳ್ತದೆ. ಈಗ ಒಗ್ಗರಣೆ ಇಡುವ. ಎಣ್ಣೆ ಬಿಸಿಯಾಗಿದೆ. ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೆ, ಗುದ್ದಿಟ್ಟಿದ್ದೆ, ಹಾಕ್ತೇನೆ. ಬೆಳ್ಳುಳ್ಳಿ ಬೇಡದಿದ್ದರೆ ಸಾಸಿವೆ, ಒಣಮೆಣಸು ಮತ್ತು ಇಂಗು ಸೇರಿಸಿ ಒಗ್ಗರಣೆ ಮಾಡ್ಬೋದು. ಸ್ವಲ್ಪ ಕೆಂಪಗಾಗಲಿ. ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕು. ಸೇರಿಸ್ತೇನೆ. ಉದ್ದಿನ ಹಪ್ಪಳದ ಕುಟ್ಟು ಬಜ್ಜಿಗೆ ಕಾಯಿ ಇಷ್ಟು, ಹುಣಸೆ ಹಣ್ಣು, 1 ಹಸಿಮೆಣಸು ಸಾಕು. ಇದು ತುಂಬ ಖಾರ ಇತ್ತು. ಉಪ್ಪು ಸ್ವಲ್ಪ ತಗೊಂಡಿದ್ದೆ, ಯಾಕಂದರೆ ಉದ್ದಿನ ಹಪ್ಪಳಕ್ಕೆ ಉಪ್ಪಿರುತ್ತೆ. ಇವನ್ ಫಸ್ಟ್ ಗಜ್ಬೀಜಿ ಹಾರ್ಕೊಳ್ತೆ. ಆಮೇಲೆ ಇದು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣ ಪೀಸ್ ಮಾಡಿ ಕೊಚ್ಚಿಟ್ಕೊಂಡಿದ್ದೆ. ಮತ್ತು 3 ಹಪ್ಪಳ, ಉದ್ದಿನ ಹಪ್ಪಳ. ಇದನ್ನು ಸುಟ್ಟು ತೆಂಗಿನ ಎಣ್ಣೆ ಸವರ್ದಿಟ್ಕೊಂಡಿದ್ದೆ. ತೆಂಗಿನ ಎಣ್ಣೆನೇ ಇದ್ದರೆ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರ ಗಜ್ಬೀಜಿ ಇದು ಮಾಡಿಟ್ಟಿದ್ದೆ, ರುಬ್ಕೊಂಡಿದ್ದೆ. ಹೆಚ್ಚಿಟ್ಟ ಈರುಳ್ಳಿ ಸೇರಿಸ್ತೇನೆ. ಹಪ್ಪಳನೂ ಈ ಥರ ಮಾಡಿಟ್ಕೊಂಡಿದ್ದೆ. ಕಲಿಸ್ತೇನೆ. ಈರುಳ್ಳಿ, ಹಸಿಮೆಣಸು, ಕಾಯಿ ಎಲ್ಲ ಚೆನ್ನಾಗಿ ಕರಡಬೇಕು. ಊಟ ಮಾಡುವಾಗ ಈ ಹಪ್ಪಳವನ್ನು ಸೇರಿಸಿದರೆ ಆಯಿತು. ಇಲ್ದಿದ್ದರೆ ಮೆತ್ತಗಾಗ್ತದೆ. ಗಂಜಿ ಸಂಗಡನೂ ಚೆನ್ನಾಗಿರ್ತದೆ, ತವೆ ಸಂಗಡನೂ, ಟೊಮೆಟೊ ಸಾರು ಸಂಗಡನೂ ಚೆನ್ನಾಗಿರ್ತದೆ. ಆಗಿದೆ.